ಗೊತ್ತಾಯ್ತಾ? ಜೊತೆಗೆ ನಮಗೆ ಕಾಯಿಲೆ ಜಾಸ್ತಿ. ಎಲೆಕ್ಷನ್ ಟೈಮ್ನಲ್ಲಿ ನಿಲ್ಲಿಸ್ಬಿಡೋದು ₹1 ಕೊಡೋಕ್ಕೆ, ದೇವೇಗೌಡರ ಮೇಲೆ ನಿಲ್ಲಿಸ್ಬಿಟ್ಟು ನನಗೆ ₹1 ಕೊಡೋದು. ಇವರೆಲ್ಲ ಒಳಗಿಟ್ಬಿಟ್ರು 3 ಜನ. ಸೋಮಣ್ಣ ನಾವು ಆನೆಸ್ಟಾಗಿ ಮಾಡಿದ್ರು ಆ ಪ್ರಶ್ನೆ ಬೇರೆ. ನನಗೆ ಎಷ್ಟಾಯ್ತು ಅಂದರೆ ₹150 ಕೋಟಿ ಖರ್ಚು ಮಾಡಿದ್ರು ಅವರು. ಅವ್ರನ್ನ ಹೋರಾಟ ಮಾಡಬೇಕು. ಮನೆಗೆ ಹೋದೆ, ಕೈ ಮುಗಿದೆ. ಜನ ಪುಣ್ಯಾತ್ಮ ಗೌಡರಿಂದ ಹೇಳಿದ್ರು, ಎಲ್ಲರೂ ಕೂಡ ಜಾತ್ಯಾತೀತವಾಗಿ ನಮ್ಗೆ ಗೆಲ್ಲಿಸಿದ್ರು. ದೇವೇಗೌಡ ಬೇಡ ಅಂತ ಒಂದು ಹೇಳಿಕೆ ಕೊಟ್ಟರು ದೇವೇಗೌಡರು. ತುಮಕೂರು ಜಿಲ್ಲೆಗೆ ರಕ್ತ ಕೊಟ್ಟರೆ ನೀರು ಕೊಡಲ್ಲ ಅಂತ ಅದೊಂದೇ ಇತ್ತು, ತಗೊಂಡು ತೋರಿಸಿದ್ರು. ಅವರೆಲ್ಲ ಒಂದಾಗ್ಬಿಟ್ರು. ನೋಡೋಣ ಗೌಡ ಮಾಡ್ತಾರೆ ಅಂತ. ಅದಕ್ಕೋಸ್ಕರ ಚುನಾವಣೆ ಯಾವ ಟೈಮ್ನಲ್ಲಿ ಏನೇನಾಗ್ತದೆ ಗೊತ್ತಾಗುತ್ತೆ, ಆ ಪ್ರಶ್ನೆ ಬೇರೆ. ಆದರೆ ಇವತ್ತು ನಾವು ಸಾಮಾಜಿಕವಾಗಿ ನಾವು ಹುಟ್ಟಿದ ಮೇಲೆ ನಮ್ಮ ದೇಶಾಭಿಮಾನಿಗಳು ಇರಬೇಕು. ದೇಶ ಮೊದಲು, ಆದರೆ ನಮ್ಮ ಸಮಾಜದ ಕೂಡ ಯೋಚನೆ ಮಾಡಬೇಕು. ಒಬ್ಬ ಒಟ್ಟಿಗಿಲ್ಲದೆ ನಾವು ಜುಟ್ಟಿನ ಮೇಲೆ ಕಾರಣ ಪೂಜೆ ಮಾಡ್ಕೊಂಡು ಹೋಗ್ತಿದ್ರೆ ಅವ್ನ ಮನಸ್ಸು ಏನಂತದೆ, ಸೂಕ್ಷ್ಮವಾಗಿ ಯಾಕಪ್ಪ ಇದ್ದಾರೆ ಸೇವೆ ಕೊಟ್ಟಿಲ್ಲ